ಬೃಂದ ಇಲ್ಲಿ ಬರೀತಿದ್ದಾಳೆ, ಸಂತು ಇಲ್ಲಿ ಬರೀತಿದ್ದಾನೆ. ಬೇಡ ಕಣ್ರು, ಇದೇನು ಅಸೈನ್ಮೆಂಟ್ ಬರ್ದಿಲ್ಲ ಅಂದ್ಬಿಟ್ಟು ಬೃಂದಂಗೆ ಕೊಟ್ಟಾನೆ ಬರೆಯೋಕೆ, ಸಂತೂನು ಬರ್ದಿ. ಇದೊಂದು ಈ ಮೂರು ಸಂತು ಮತ್ತೆ ಸಾತ್ವಿಕ್ ನೋಡ್ಬಿಟ್ಟು ಎತ್ಕೊಟ್ರು. ಏನ್ ಮಾಡೋದು ಫ್ರೆಂಡ್ಸ್, ನಾನು ಹೋಗ್ಬಿಟ್ರೆ ಸಾತ್ವಿಕ್ ಏರ್ ಸರಿ ಮಾಡ್ಕೊತವನೆ. ಸಂತು ಪ್ರಿಯನ್ ಮೀಟ್ ಮಾಡ್ಬೇಕಿತ್ತಂತೆ, ಅದಕ್ಕೆ ಬಂದ್ವಿ. ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನನ್ನ ರೂಮಿಂದ. ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ಈಗ ಬಂದು ರೆಡಿಯಾಗಿ ಕಾಲೇಜ್ಗೆ ರೆಡಿಯಾಗಿ ನಿಂತಿದ್ದೀನಿ. ಅಜ್ಜಿ ಕೆಳಗಡೆ ತಿಂಡಿ ಮಾಡಿಸ್ತಿದ್ದಾರೆ. ಅಲ್ಲಿಂದ ಸಂತು ಮನೆಗೆ ಹೋಗಿ ಸಂತೂನ ಪಿಕ್ ಮಾಡಿಕೊಂಡು ಕಾಲೇಜ್ಗೆ ಹೋಗಬೇಕು. ಇಷ್ಟೇ ಪ್ಲ್ಯಾನ್ಸ್ ಇವತ್ತು. ಬನ್ನಿ. ನಾನು ಮತ್ತು ಸಂತು ಈಗ ಸಾತ್ವಿಕ್ ಅವ್ರ ರೂಮ್ ಹತ್ರ ಬಂದಿದ್ದೀವಿ. ಸಾತ್ವಿಕ್ನ ಪಿಕ್ ಮಾಡಬೇಕು ಅಂತ. ಸಂತು ಇಲ್ಲಿದ್ದಾನೆ. ಬಂದು 10 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ. ನನ್ನ ಮಗ ಏನು ಮಾಡ್ತವನೆ ಅಂತಲೂ ಗೊತ್ತಿಲ್ಲ. ಕಾದು 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 ಇವಾಗ ಬಂದ ಸಾತ್ವಿಕ್ಕು. ನೋಡಿ ಇಲ್ಲಿ ಕೂತವನೆ. ನನ್ನ ಮಗ ಫೋನ್ ಮಾಡ್ಬಿಟ್ಟು ಬಾ ಅಂತ ಅಂದ್ರೆ ನೀನ್ ಬಂದಿದ್ಯಾ ಅಂತ ಹೇಳ್ಬೇಕು ತಾನೆ ನಂಗೆ. ಕೆಳಗ್ ಬಾ ಅಂದ್ರೆ ಬರ್ದೆ. ಇವನು ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಯಾರ ಜೊತೆ ಮಾತಾಡ್ತಾವನೆ. ಈಗ ಇವನ್ನ ಪಿಕ್ ಮಾಡ್ಕೊಂಡು ನಾನು ಸಂತು ಸಾತ್ವಿಕ್ 3 ಜನನು ಇವಾಗ ಕಾಲೇಜ್ ಹೋಗ್ಬೇಕು. ನಮ್ಗೆ ಫಸ್ಟ್ ಪೀರಿಯಡ್ ಕ್ಲಾಸ್ ಇಲ್ಲ, ಸಾತ್ವಿಕ್ ಅವ್ರಿಗೆ ಲ್ಯಾಬ್ ಇದೆಯಂತೆ. ಫ್ರೆಂಡ್ಸ್, ಈಗ ಕಾಲೇಜ್ ಪಾರ್ಕಿಂಗ್ ಬಂದು ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲಿ ನೋಡಿ ಸಾತ್ವಿಕ್ಕು ಏರ್ ಸರಿ ಮಾಡ್ಕೊತವನೆ. ಸಂತು ಗಾಡಿ ಪಾರ್ಕಿಂಗ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಈಗ ಪಾರ್ಕಿಂಗ್ ಮಾಡ್ಬಿಟ್ಟು ಕಾಲೇಜ್ ಅಲ್ಲಿದೆ ನಮ್ಮ ಕಾಲೇಜ್, ಅದೇ ನಮ್ಮ ಕಾಲೇಜ್ಗೆ ಹೋಗೋಣ ಬನ್ನಿ, ನಡೀರಿ. ಇವಾಗ ಸಾತ್ವಿಕ್ಕು ಇದೇನು ಅಸೈನ್ಮೆಂಟ್ ಬರ್ದಿಲ್ಲ ಅಂದ್ಬಿಟ್ಟು ಬೃಂದಂಗೆ ಕೊಟ್ಟಾನೆ ಬರೆಯೋಕೆ. ಸಂತೂನು ಬರ್ದಿಲ್ವಂತೆ, ಸಂತೂನು ಬರೀಬೇಕಂತೆ. ಅದಕ್ಕೆಲ್ಲರೂ ಇವಾಗ ಆಡಿಟೋರಿಯಂಗೆ ಹೋಗ್ತಾ ಇದೀವಿ ಬರೆಯೋಕ್ಕೆ. ಆಡಿಟೋರಿಯಮಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಬೃಂದ ಇಲ್ಲಿ ಬರೀತಿದ್ದಾಳೆ, ಸಂತು ಇಲ್ಲಿ ಬರೀತಿದ್ದಾನೆ. ಸಾತ್ವಿಕ್ಕು ಅಲ್ಲೇ ಸೇರ್ಕೊಬಿಟ್ಟು ಅವ್ರ ಫ್ರೆಂಡ್ಸ್ಗಳ ಜೊತೆ. ಸಾತ್ವಿಕ್ಕು ಇಷ್ಟೊತ್ತು ಮೇಲಿದ್ದ, ಇವಾಗ ಅವ್ರ ಹುಡುಗಿ ಜೊತೆ ಇಲ್ಲಿ ಮಾತಾಡಕ್ ಬಂದಿದ್ದಾನೆ ಸಾತ್ವಿಕ್ಕು. ನೋಡಿ ಇಬ್ರು ಹೆಂಗ್ ಕೂತಿದ್ದಾರೆ, ಅದಾಡ್ಕೊಂಡು ಕೂತಿದ್ದಾರೆ ಇಬ್ರು ಪೀಸ್ ಆಗಿ. ಅಂದ್ರೆ ಇವಾಗ ಕಾಲೇಜ್ ಮುಗಿದು ನಮ್ಗೆ ಮುಂದೆ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ಸಾತ್ವಿಕ್ಕು ಸಂತು 3 ಜನನು ಹೋಗ್ತಾ ಇದೀವಿ. ಮಚ್ಚ ಯಾವ ದೇವಸ್ಥಾನ? ಅದ್ಯಾವುದೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ BM ಹ್ಯಾಬಿಟೇಟ್ ಪಾರ್ಕ್ ಹೋಗ್ಬೇಕು ಅಂತ ಇದೀವಿ. ಮುಗೀತು. ಈಗ ದೇವಸ್ಥಾನ ಮಾಡ್ಕೊಂಡು ಕೈ ಮುಕ್ಕೊಂಡು ದೇವ್ರಿಗೆ ಬಂದ್ವಿ. ನೋಡಿ ಸಾತ್ವಿಕ್ಗೆ ಕುಂಕುಮ ತಗೊಂಡು ಹೋಗ್ತಿದ್ದಾನೆ ಸಂತ. ಹಚ್ಚಕ್ಕೆ ಅವ್ನು ಬರಲ್ಲ ಅನ್ನಲ್ಲ ಅಂತ. ಎಲ್ಲಿ ಮಚ್ಚ ಈಗ BM ಹ್ಯಾಬಿಟೇಟ್ ಮಾಲ್ಗೆ ಹೋಗ್ಬೇಕಾ? ಈಗ BM ಹ್ಯಾಬಿಟೇಟ್ ಮಾಲ್ಗೆ ಹೋಗ್ಬೇಕಂತೆ. ಬನ್ನಿ ಹೋಗೋಣ. ಮಾಲಲ್ಲಿ ಇದೀವಿ ಈಗ. ಸಂತು ಗಾಡಿಯಲ್ಲಿ ಚೀಟಿ ಇಸ್ಕೊಂಡು ಹೋಗ್ತಿದ್ದಾನೆ ನಿಲ್ಸೋಕೆ. ನಾನು ಮತ್ತೆ ಸಾತ್ವಿಕ್ಕು ನಡ್ಕೊ ಹೋಗ್ತಾ ಇದ್ದೀವಿ. ಮೇಲೆ ಹೋದ್ಮೇಲೆ ಎಲ್ಲ ತೋರಿಸ್ತೀನಿ ಬನ್ನಿ ನಿಮ್ಗೆ. BM ಹ್ಯಾಬಿಟೇಟ್ ಮಾಲ್ ನೋಡಿದ್ದೀರಾ ನೀವು? ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಸೆಂಟ್ ತಗೋಬೇಕಂತೆ ಸಂತು, ಅದಕ್ಕೇನೆ ಹುಡುಕ್ತಾ ಇದ್ದಾನೆ ಯಾವ್ದು ಸೆಂಟ್ ತಗೊಳ್ಳೋದು, ಯಾವ್ದು ಚೆನ್ನಾಗಿದೆ ಅಂತ. ಎಂಗೇಜ್ ಅದು. ಇವನು ಇಂಗ್ಲೀಷೇ ಬರಲ್ಲ ಫ್ರೆಂಡ್ಸ್, ಇವನಿಗೆ ಸುಮ್ಮನೆ ಏನೇನೇನೋ ಮಾತಾಡ್ತಾನೆ ಹೆಡ್ ಅಂತ. ಪ್ರಿಯನ್ ನೋಡಕ್ಕೆ ಅಂತ ಬಂದ್ವಿ ನಮ್ಮ ಕಾಲೇಜಿಂದ. ನನ್ನ PU ಫ್ರೆಂಡ್ ಅವಳು. ಇದು ಅವ್ರ ಕಾಲೇಜ್ ವಿದ್ಯಾಶ್ರಮ್ ಕಾಲೇಜ್. ಅದು ಜೀವ ಜೊತೆ ಆಟಾಡ್ತವ್ರೆ. ಅಯ್ಯೋ, ಇವನು ಓಡಿಸ್ತಾರಂತೆ, ಅವರು ಗೇರು ಮತ್ತೆ ಕ್ಲಚ್ ಬ್ರೇಕ್ ಹಿಡಿತಾರಂತೆ. ಬೇಡ ಕಣ್ರು, ಆರ್ತು. ಅಯ್ಯೋ ಅಬ್ಬ, ನನ್ನ ಜೀವದ ಜೊತೆ ಆಟಾಡ್ತವ್ರೆ ಫ್ರೆಂಡ್ಸ್ ಇವರಿಬ್ರು. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಫ್ರೆಂಡ್ಸ್, ಚಿಕ್ಕ ಮಗ ಅಂತ ಇರೋದು. ಏನ್ ಮಾಡೋದು ಫ್ರೆಂಡ್ಸ್, ನಾನು ಹೋಗ್ಬಿಟ್ರೆ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅಪ್ಪ ಅಮ್ಮಗೆ ನಾನು ಒಬ್ಬನೇ ಫ್ರೆಂಡ್ಸ್, ಚಿಕ್ಕ ಮಗ ಅಂತ ಇರೋದು. ಏನ್ ಮಾಡೋದು ಫ್ರೆಂಡ್ಸ್, ನಾನು ಹೋಗ್ಬಿಟ್ರೆ ಸಾತ್ವಿಕ್ನವ್ರ ಮನೆಗೆ ಬಿಟ್ಬಿಟ್ಟು ನಾನು ಮತ್ತೆ ಸಂತು ಅವ್ನ ಗಾಡೀಲಿ ಈಗ ನಮ್ಮ ಮನೆಗೆ ಹೋಗ್ತಾ ಇದೀವಿ. ಅವನೀಗ ನನ್ನ ಬಿಟ್ಟು ಮತ್ತೆ ಅವನು ಅವ್ರ ಮನೆಗೆ ಹೋಗ್ತಾನೆ. ಅದೇ ಅವ್ರ ಮನೆಗೆ ಹೋಗ್ತಾನೆ. ಸಂಜೆ ಕಾರು ರೆಡಿ ಮಾಡಿಸ್ಬೇಕು ಅಂತ ಇದ್ದಾನೆ.
ಕಾರ್ ಏನಾರು ರೆಡಿ ಆಯ್ತು ಅಂದ್ರೆ ನೆಕ್ಸ್ಟ್ ಕಾರಲ್ಲಿ ಮಾಡೋಣ. ಕೂತಿದೆ ಮನೇಲಿ ಓದ್ತಾ, ಸಂತು ಫೋನ್ ಮಾಡ್ಬಿಟ್ಟು ಬಾ ಬಟ್ಟೆ ತಗೊಳಕ್ ಹೋಗೋದ ಅಂತ. ಸೊ ಅದಕ್ಕೆ ಈಗ ಸಂತುನ ಪಿಕ್ ಮಾಡ್ಕೊಂಡು ನಮ್ ಜುಪಿಟರ್ ಅಲ್ಲಿ ನಾನು ಮತ್ತೆ ಸಂತು ಈಗ ಸಾತ್ವಿಕ್ ಮಾತ್ರ ಹೋಗ್ತಾ ಇದೀವಿ. ಅದು ಮಾತ್ರ ಹೋಗಿ ನೋಡ್ಬೇಕು, ಇಲ್ಲಿ ಹೋಗ್ಬೇಕು ಬಟ್ಟೆ ತಗೊಳಕ್ಕೆ. BMH ಹೋಗಿದ್ದೀವಿ ಮಧ್ಯಾಹ್ನ, ಬಟ್ ಯಾಕೋ ಅದು ಇಷ್ಟ ಆಗ್ಲಿಲ್ಲ ಬಟ್ಟೆಗಳು. ಸೊ ಅದಕ್ಕೆ ಈಗ ಬೇರೆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಸಾತ್ವಿಕ್ ಏನೋ ಬರಲ್ಲ, ನಾನು ಸೀನಿಯರ್ ಜೊತೆ ಶೂ ತಗೊಳಕ್ ಹೋಗಿದ್ದೀನಿ ಅಂತ ಅಂದ. ಅದಕ್ಕೇನೆ ಇವಾಗ ನಾನು ಸಂತು ಇಬ್ಬರೇ ಅಲ್ಲಿ BMH ಹತ್ರ ಹೋಗ್ತಾ ಇದ್ದೀವಿ. BMH ಹತ್ರ ಅದು ಇದಾಗಬೇಕಂತೆ, ಅವನು ಶರ್ಟ್ ಆಗಬೇಕಂತೆ ಸಂತು. ಅದನ್ನ ತಗೊಂಡು ಆಮೇಲಿಂದ ನಾನು ಬಟ್ಟೆ ತಗೊಳಕ್ ಹೋಗಿ ನೋಡ್ಬೇಕು. ಮತ್ತೆ ಪ್ಲಾನ್ ಚೇಂಜ್ ಆಗಿ ಇವಾಗ BM ಹ್ಯಾಬಿಟೇಟ್ ಮಾಲ್ ಬೇಡ ಅನ್ಬಿಟ್ಟು ಮ್ಯಾಕ್ಸ್ ಅಲ್ಲಿ ನೋಡ್ಬಿಟ್ಟು ಮ್ಯಾಕ್ಸ್ ಇಂದ ಆಮೇಲೆ BM ಹ್ಯಾಬಿಟೇಟ್ ಮಾಲ್ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ. ಏನ್ ಮಚ್ಚ ಮನೆ? ಈ ಮನೆ ಎಷ್ಟಿರ್ಬೋದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು. ಸಂತುಕ್ ಬೇಕಂತೆ ಈ ಮನೆ. ಮ್ಯಾಕ್ಸ್ ಅಲ್ಲಿ ಬಂದಿದ್ವಿ, ಯಾವ್ದು ಬಟ್ಟೆ ಇಷ್ಟ ಆಗಿಲ್ಲ. ಸೊ ನಾನು ಸಂತು ಈಗ ಮತ್ತೆ ಬೇರೆ ಕಡೆ ಎಲ್ಲಾರು ನೋಡೋಣ ಅನ್ಬಿಟ್ಟು ಮತ್ತೆ ಹೋಗ್ತಾ ಇದೀವಿ. ಅದು ಇಷ್ಟನೇ ಆಗಿಲ್ಲ ನಮಗೆ. ಯಾವ್ದು ಆಯ್ತು ಅಂದ್ರೆ ರಾಹುಲ್ ನ ಮ್ಯಾಕ್ಸ್ ಒಳಗೆ ಕಳಿಸ್ಬಿಟ್ಟು ನಾನೇ ಸಂತು ನಾವಿಬ್ರು ಅಷ್ಟೊತ್ತಿಂದ ಇಲ್ಲಿ ಕೂತಿದ್ವಿ. ಈಗ ರಾಹುಲ್ ಬರ್ತಾವನೆ ನಮ್ನ ಹುಡಿಕೊಂಡು ಅಲ್ಲಿ ಅಲ್ಲೋಡಿ ಅಲ್ಲಿ ರಾಹುಲ್ ನಮ್ಗೆ ಫೋನ್ ಮಾಡ್ತಾವನೆ ಅವನು. ಇಲ್ಲಿ ಬಂದ ಈಗ ರಾಹುಲ್ ಸ್ವಲ್ಪ ಕಪ್ಪು ಕಾಣಿಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವನು. ಸುಮ್ಮನೆ ಪರಿಚಯ ಯಾರು ಮಾಡ್ಬೇಡ. ಈಗ ನೋಡ ಸಾತ್ವಿಕ್ನು ಕಳಿಸ್ತೀವಿ. ರಾಹುಲ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ರಾಹುಲ್? 3 ಜನ ಇದ್ದೀವಿ. ಒಳಗಡೆ ಬಾ. ಇಲ್ಲ, ಇನ್ನು 4-5 ಜನ ಕಳಿಸ್ತೀನಿ. ನನ್ನ ಮಗನೇ ಬಂದಿದೆ. ಈ ಕಡೆ ಬಟ್ಟೆ ಹಾಕಿದ್ದಾರಲ್ಲ ಫುಲ್ಲು ಪೋಲೋ ಟಿ ಶರ್ಟ್ಸು. ರೂಮ್ ಹತ್ರ ಆಚೆನಾ? ಸರಿ ಬಾ, ಬಾಕ್ಲ ಹತ್ರ ಬಾ. ನೀವು ಬಾಕ್ಲ ಹತ್ರನೂ ಇದೆಯಾ? ಸೆಕೆಂಡ್ ಫ್ಲೋರಲ್ಲೂ ಇದೆಯಾ? ಬಾಕ್ಲ ಹತ್ರ ಬಾ, ನಾವು ಬರ್ತಾ ಇದ್ದೀವಿ ಕೆಳಗಡೆ. ಬರ್ತೀಯಾ? ಬರೋಣ ಈಗ. ನಾನು ಎಕ್ಸ್ಲೇಟ್ರಲ್ಲಿ ಹಿಡ್ಕೊ ಬರ್ತಾ ಇದ್ದೀನಿ. ನಾನು ಯಾವ ಮ್ಯಾಕ್ಸು ಇಲ್ಲಿ ಅದೇ ನಾವು ಚೋದ್ಬಿಟ್ಟು ನಾನೀಗ ಎಕ್ಸ್ಲೇಟ್ರಲ್ಲಿ ಹಿಡ್ಕೊ ಗ್ರೌಂಡ್ ಫ್ಲೋರು ಬಂದಿದ್ದೀನಿ. ಈಗ ಬಾಕ್ಲಿಂದ ಆಚೆ ಬಂದು ರೋಡಲ್ಲಿ ನಿಂತಿದ್ದೀನಿ. ಬಾ ಈಂತಾನೆ ಈಗ ಡವರ್ ಹತ್ರ ಬಾ ಅಂದಿದ್ದು. ನೀನು 1 ಬಾಯಲ್ಲಿ ಮಾತಾಡೋ, 2-3 ಬಾಯಲ್ಲಿ ಮಾತಾಡ್ಬೇಡ. ನೀನ ತಾನೇ ಕೆಳಗಡೆ ಬಾ ಅಂದಿದ್ದು. ಸೆಕೆಂಡ್ ಫ್ಲೋರಲ್ಲಿ ಇದೀವಿ ನೋಡೋ. ಇಲ್ಲಿ ಪೋಲೋ ಟಿ ಶರ್ಟ್ ಹಾಕಿದಾರಲ್ಲ ಅಲ್ಲಿ. ಎಲ್ಲಿ ಹೇಳಿ ನಾನು ಇಲ್ಲಿ ಕಿಚ್ಚಾಡ್ಲಾ? ಗೂಬೆ ರೂಮ್ ಹತ್ರ ಈ ಕಡೆ ಪೋಲೋ ಟಿ ಶರ್ಟ್ ಹಾಕೋರಲ್ಲ, ಕಾಣಿಸಿದ್ವಾ? ಟ್ರಯಲ್ ರೂಮ್ ಹತ್ರ. ಹಲೋ, ಕಾಣಿಸಿದ್ಮೇನೋ? ನೀನ್ ಯಾವ ಫ್ಲೋರಿಗೆ ಹೋಗಿದ್ದೆ ನೀನು? ಮೇಲ್ಗಡೆ ಫ್ಲೋರ್ ಅಂದ್ರೆ ಎಷ್ಟನೇ ಫ್ಲೋರ್ ಹತ್ತದೆ? ಏನಾಯ್ತು ಅಂತಂದ್ರೆ ಮತ್ತೆ ಸಾತ್ವಿಕ್ನು ಕಳ್ಸಿದೀವಿ ಮ್ಯಾಕ್ಸ್ ಒಳಗಡೆ ಹೋಗು. ನಾನು ಸಂತು ಮತ್ತೆ ರಾಹುಲ್ ಅಲ್ಲಿದ್ದೀವಿ ಅಂತ ಅನ್ಬಿಟ್ಟು ಅವ್ನೊಳಗೆ ಹೋದ. ಇವಾಗ ರಾಹುಲ್ ಗಾಡಿಯಲ್ಲಿ ಕೂತ್ಕೊಂಡಿದ್ದೀನಿ, ಅವ್ನ ಆಕ್ಸೆಸ್ ಅಲ್ಲಿ ಹೋಗ್ತಾ ಇದೀವಿ. ಇವಾಗ ಸಂತು ಮತ್ತೆ ಸಾತ್ವಿಕ್ ನನ್ ಜುಪಿಟರ್ ಇಟ್ಕೊಂಡಿಲ್ಲ, ಹೋದ್ರು. ಹೆಂಗ್ ಹೋದ್ರು ಅಂತಾನೆ ಗೊತ್ತಿಲ್ಲ. ಅವರು ಎಲ್ಲವ್ರೆ ಅಲ್ಲೆಲ್ಲ ಹೋದ್ರಂತೆ. ಇವಾಗ ನಾವು ಹೋಗ್ತಿದೀವಿ ಇನ್ನೊಂದು ಯಾವ್ದಾದ್ರು ಬಟ್ಟೆ ಅಂಗಡಿ ನೋಡಕ್ಕೆ. ಮ್ಯಾಕ್ಸ್ ಅಲ್ಲೂ ಇಷ್ಟ ಆಗ್ಲಿಲ್ಲ ನಮ್ಗೆ, ಸೊ ಬೇರೆ ಬಟ್ಟೆ ಅಂಗಡಿ ಹೋಗ್ತಾ ಇದೀವಿ. ನೋಡೋಣ ಅಲ್ಲಾದ್ರೂ ಇಷ್ಟ ಆಯ್ತದ ಅಂತ. ಒಂದು ರಾಹುಲ್ ಒಂದು ಕತೆ ಇದೆ. ಒಂದೊಂದು ಡಿಯೋ ಗಾಡಿ ಇತ್ತು. ಆ ಡಿಯೋ ಗಾಡಿಲಿ ಎಷ್ಟು ಮೆಮೊರೀಸ್ ಇದೆ ಅಂದ್ರೆ ನಮ್ ಸೆಕೆಂಡ್ PU ಅಲ್ಲಿ ಡಿಯೋ ಗಾಡಿ ತರಲಿ ಒಂದ್ಸತಿ, ಅವಾಗ ಹೇಳ್ತೀನಿ ಇದ್ರ ಬಗ್ಗೆ. ಅದೇ ಒಂದು ಬ್ಲಾಗ್ ಮಾಡೋಣ ಡಿಯೋ ಗಾಡಿ. ಇವಾಗ ಇನ್ನೊಂದು ಬಟ್ಟೆ ಅಂಗಡಿಗೆ ಬಂದಿದೀವಿ. ಯಾವ್ದೋ ರಾಹುಲ್ ಕರ್ಕ ಬಂದಿರೋದು. ಇದು ಬಟ್ಟೆ ಅಂಗಡಿ ಹೆಸರೇ ಕಾಣ್ತಿಲ್ಲ, ಅಲ್ಲೈತೆ ಬಟ್ ಕಾಣಿಸ್ತಾ ಇಲ್ಲ. ಅಲ್ಲಿಗೆ ಬಂದಿದೀವಿ ಈಗ. ನೋಡಿ ಇದೇ ಬಟ್ಟೆ ಅಂಗಡಿ. ಜಗಳ ಆಡ್ತವ್ರೆ ಇಲ್ಲಿ ಸಂತು ಮತ್ತೆ ಸಾತ್ವಿಕ್, ಸಂತು ಮತ್ತೆ ರಾಹುಲ್. ಬಟ್ಟೆ ಬಿಟ್ಬಿಡು ಹೋಗ್ತಾ ಇದೀವಿ. ಇಷ್ಟ ಆಯ್ತು, ಬಟ್ ಯಾಕೋ ತಗೋಬೇಕು ಅಂತ ಅನಿಸ್ತಿಲ್ಲ. ಬೇರೆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಈಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ನಾನು ಸಂತು ಸಾತ್ವಿಕ್ ರಾಹುಲ್ ಎಲ್ಲ ಬನ್ನಿ ನೋಡೋಣ. ಫ್ರೆಂಡ್ಸ್ ಈಗ ಇಲ್ಲೂ ಬಟ್ಟೆ ಅಂಗಡಿಲಿ ನಮ್ಗೆ ಯಾವ ಬಟ್ಟೆನೂ ಇಷ್ಟ ಆಗಲಿಲ್ಲ.
ಇಲ್ಲಿ ರಾಹುಲ್ ಹೋಯ್ತೀನಿ ಅಂತವನೆ. ಅದಕ್ಕೆ ಸಂತು ಬೇಡ ಬೇಡ ಅಂತ ಅಂತವನೆ. ರಾಹುಲ್ಗೆ ಫೋನ್ ಬರ್ತೈತಂತೆ ಮನೆಯಿಂದ. ಎಲ್ಲಿಗೆ ಹೋಯ್ತಾ ಇದೆಯಾ ಸತ್ವಿಕ್? ನಾನೀಗ ವಾಪಸ್ ನನ್ನ ಗಾಡಿಗೆ ಹೋಗ್ತಾ ಇದ್ದೀನಿ, ಸಾತ್ವಿಕ್ ಜೊತೆ ಹೋಗೋಣ ಅಂತ. ಫ್ರೆಂಡ್ಸ್, ಯಾವುದು ಬಟ್ಟೆನೇ ಇಷ್ಟ ಆಗಲಿಲ್ಲ ನಮಗೆ. ಸೊ ಇನ್ನೊಂದು ಯಾವುದೋ ಒಂದು ಅಲ್ಲಿ ಅಂಗಡಿ ಐತೆ ಸಂತು ಗೊತ್ತು, ಆ ಅಂಗಡಿಗೆ ಹೋಗ್ಬಿಟ್ಟು ಲಾಸ್ಟ್ ಅದು ಇವಾಗ ಸಿಕ್ಕೋದ್ರೆ ತಗೊಂಡೋಗ್ತೀವಿ. ಇಲ್ಲ ಅಂದರೆ ಮತ್ತೆ ಇನ್ನು ಮನೆಗೆ ಎಪ್ಪಿ ಸುಸ್ತಾಗ್ತಿದೆ ನನಗಂತೂ. ಬೆಳಗ್ಗೆ ಜಿಮ್ಮಲ್ಲಿ ಬೇರೆ ಕಾಲು ಏಟಾಗೋಯ್ತು, ಆಗ್ತಾಯಿಲ್ಲ ನಡೆಯೋಕ್ಕೆ. ಫ್ರೆಂಡ್ಸ್, ಇವಾಗ ಫೈನಲಿ ಬಟ್ಟೆ ತೊಗೊಂಡ್ವಿ. ಫೈನಲಿ ಬಟ್ಟೆ ತೊಗೊಂಡಾಯ್ತು. ಇವಾಗ ಬೇಡ ಬೇಡ ಅಂತ ಅಂದ್ರೂ ಸಂತೂನು ತಗೋಬಿಟ್ಟ ಬಟ್ಟೆನ. ಸಂತೂನು ಬಟ್ಟೆ ತಗೊಂಡವನೆ. ಇವಾಗ ಮನೆಗೆ ಹೋಗಿ ಟ್ರಯಲ್ ಮಾಡ್ಬಿಟ್ಟು ನಾನು ಔಟ್ಫಿಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಸಾತ್ವಿಕ್ನ ಬಿಟ್ಬಿಟ್ಟು ನಾನು ಮತ್ತೆ ಸಂತು ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಈಗ ಮನೆಗೆ ಹೋಗೋಕ್ಕೂ ಮುಂಚೆ ಸಂತುನ ಅವರ ಬಾರ್ ಇದೆ, ಅವ್ರ ಬಾರ್ ಹತ್ರ ಬಿಟ್ಬಿಟ್ಟು ಅವನ್ನ ಲೆತ್ತಾಕ್ಬಿಟ್ಟು ಆಮೇಲಿಂದ ನಾವು ನಮ್ಮ ಮನೆಗೆ ಹೋಗ್ಬೇಕು. ಇವಾಗ ಸಂತನ ಬಿಟ್ಟು ನಾನು ಮನೆಗೆ ಬಂದಿದ್ದೀನಿ. ಬಟ್ಟೆ ಏನಕ್ಕೆ ತಗೊಂಡೆ, ಔಟ್ಫಿಟ್ ಹೆಂಗಿದೆ ಅದೆಲ್ಲ ನಾಳಿನ ವ್ಲಾಗಲ್ಲಿ ಬರುತ್ತೆ ನಿಮಗೆ. ಸೊ ಇದೇ ರೀತಿ ಕಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.